ಭಾಗ 3 ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯ ಭಾಗ 3ರ ಕ್ಲಾಸಲ್ಲಿ ನಾವಿದ್ದೀವಿ. ಸೊ ಕಳೆದ 2 ಕ್ಲಾಸ್ಗಳಲ್ಲಿ ನಾವು ಆರಂಭದಲ್ಲಿ ಬಂದಿರತಕ್ಕಂಥ ಸಮಾಜ ಸುಧಾರಕರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಮೊದಲನೇ ಭಾಗ 1ರಲ್ಲಿ ನಾವು ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ಅಥವಾ ಬ್ರಹ್ಮ ಸಮಾಜದ ಬಗ್ಗೆ ಮತ್ತು ಯುವ ಬಂಗಾಳಿ ಚಳುವಳಿಯ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಕಳೆದ ತರಗತಿಯಲ್ಲಿ ಅಂದ್ರೆ ಭಾಗ 2ರಲ್ಲಿ ನಾವು ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ ಮತ್ತು ಸತ್ಯಶೋಧಕ ಸಮಾಜದ ಬಗ್ಗೆ ಅಂದ್ರೆ ದಯಾನಂದ ಸರಸ್ವತಿ, ಆತ್ಮಾರಾಮ್ ಪಾಂಡುರಂಗ ಮತ್ತು ಜ್ಯೋತಿಬಾ ಫುಲೆ ಇವರ ಸಮಾಜ ಸುಧಾರಣೆಯ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಮುಂದುವರೆದು ಅದರ ಮುಂದಿನ ಭಾಗದಲ್ಲಿ ಬರ್ತಕ್ಕಂಥ ಸಮಾಜಗಳ ಬಗ್ಗೆ ಅಭ್ಯಾಸ ಮಾಡ್ತಾರೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಕಲಿಯಲಿಕ್ಕೆ ಹೊರಟಿರ್ತಕ್ಕಂಥ ಸಮಾಜ ಸುಧಾರಣೆಗಳು ಬಂದ್ಬಿಟ್ಟು ಮೊದಲನೇದು ಅಲಿಘರ್ ಚಳುವಳಿ, ಅಲಿಘರ್ ಸುಧಾರಣಾ ಚಳುವಳಿ ಇರ್ತಕ್ಕಂಥದ್ದು ಮುಸ್ಲಿಂ ಸಮುದಾಯದಲ್ಲಿ ಬಂದಿರತಕ್ಕಂಥ ಸುಧಾರಣಾ ಚಳುವಳಿಗಳಲ್ಲಿ ಬಹಳ ಮುಖ್ಯವಾಗಿ ಬಂದಿರತಕ್ಕಂಥದ್ದು ಅಲಿಘರ್. ಇದರ ನಂತರದಲ್ಲಿ ನಾವು ರಾಮಕೃಷ್ಣ ಮಿಷನ್ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಅದರ ನಂತರದಲ್ಲಿ ನಾವೇನು ಥಿಯೋಸಾಫಿಕಲ್ ಸೊಸೈಟಿ ಅಂತಕ್ಕಂಥ ಒಂದು ಸಮಾಜ ಏನ್ ಬರುತ್ತೆ, ಸೊ ಆ ಸಮಾಜ ಸುಧಾರಣೆ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಸೊ ಮೊದಲನೇದಾಗಿ ಅಲಿಘರ್ ಸುಧಾರಣಾ ಚಳುವಳಿ ಅಂತಕ್ಕಂಥದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಈ ಹಿಂದಿನ ಸಮಾಜಗಳನ್ನ ನಾವು ಗಮನಿಸಿದ್ರೆ ಆ ಸಮಾಜದವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದೂ ಧರ್ಮದಲ್ಲಿ ಸುಧಾರಣೆಯನ್ನ ತರತಕ್ಕಂತ ಪ್ರಯತ್ನವನ್ನ ಪ್ರಮುಖವಾಗಿ ಮಾಡ್ತಾ ಉಂಟು. ಒಟ್ಟಾರೆ ಸಮಾಜ ಸುಧಾರಣೆಯಲ್ಲಿ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡೋದು ಯಾವುದು ಅಂತಂದ್ರೆ ಹಿಂದೂಗಳು. ಇಲ್ಲಿವರೆಗೂ ಎಲ್ಲೂ ಕೂಡ ಮುಸ್ಲಿಂ ಸಮಾಜದ ಸುಧಾರಣೆ ಅಂತ ಬರಲಿಲ್ಲ ಅಲ್ವಾ. ನಾವು ಅದೇ ದಯಾನಂದ ಸರಸ್ವತಿ ಅವರ ವಿಚಾರಕ್ಕೆ ಹೋದ್ರೆ, ಆರ್ಯ ಸಮಾಜಕ್ಕೆ ಹೋದ್ರೆ ಅವ್ರೇನ್ ಮಾಡ್ತಾರೆ, ಶುದ್ಧಿ ಚಳುವಳಿಯನ್ನ ಆರಂಭ ಮಾಡ್ತಾರೆ ಅಲ್ವಾ. ಅನ್ಯ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥ ಹಿಂದೂಗಳನ್ನ ಪುನಃ ಹಿಂದೂ ಧರ್ಮಕ್ಕೆ ಕರೆತರ್ತಕ್ಕಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಅವರು ಪ್ರತಿಪಾದನೆ ಮಾಡಿದ್ದು ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಡೋದ್ರ ಮೂಲಕ ವೇದಗಳು, ತತ್ವಶಾಸ್ತ್ರಗಳು, ಉಪನಿಷತ್ತುಗಳು ಇದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಹೊಂದಿದೆ ಅನ್ನೋ ನಿಟ್ಟಿನಲ್ಲಿ ಕರೆ ಕೊಡ್ತಾರೆ. ಆದ್ರೆ ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯ ಸಂದರ್ಭ 20ನೇ ಶತಮಾನದ ಕೊನೆಯ ಭಾಗದಲ್ಲಿ ಸಾಕಷ್ಟು ಸಮಾಜ ಸುಧಾರಣೆಯ ಕೆಲಸಗಳನ್ನ ಬೇರೆ ಬೇರೆ ಸಮಾಜ ಸುಧಾರಕರುಗಳು ಎಲ್ಲ ಭಾಗಗಳಲ್ಲೂ ಮಾಡ್ತಾ ಇದ್ದಂತಹ ಸಂದರ್ಭ ಈ ಮುಸ್ಲಿಂ ಸಮಾಜದಲ್ಲಿ ಒಂದು ಹೊಸ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಯ ಅಲೆ ಇಸ್ಲಾಂ ಧರ್ಮದಲ್ಲೂ ಕೂಡ ಶುರುವಾಗುತ್ತೆ. ಒಂದು ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಬಾಳ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಹಿಂದೂ ಧರ್ಮದಲ್ಲಿ ಸುಧಾರಣೆ ತರಲಿಕ್ಕೆ ಹಲವಾರು ಜನ ಸಮಾಜ ಸುಧಾರಕರುಗಳು ಕೆಲಸ ಮಾಡ್ತಾ ಇದ್ರೆ, ಇಸ್ಲಾಂ ಸಮಾಜದಲ್ಲಿ ಅಲ್ಲೂ ಕೂಡ ಸಾಮಾಜಿಕ ಧಾರ್ಮಿಕ ಸುಧಾರಣೆಯ ಅಲೆ ಶುರುವಾಗುತ್ತೆ. ಅದರಲ್ಲೂ ಕೂಡ 1857ರ ದಂಗೆ ಅಂತ ಏನ್ ಬರುತ್ತೆ, ಸಿಪಾಯಿ ದಂಗೆ ಅಂತ ಏನ್ ಬರುತ್ತೆ, ಆ 1857ರ ಘಟನೆಯ ನಂತರದಲ್ಲಿ ಮುಸ್ಲಿಂ ಸಮಾಜದಲ್ಲಿ ಈ ಬ್ರಿಟಿಷ್ ವಿರೋಧಿ ಮನೋಭಾವ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಘಟನೆಯ ಆರಂಭದಲ್ಲೂ ಕೂಡ, ಘಟನೆಗಿಂತ ಮೊದಲು ಕೂಡ ಬ್ರಿಟಿಷ್ ವಿರೋಧಿ ಮನೋಭಾವ ಮುಸ್ಲಿಮರಲ್ಲಿ ಇರುತ್ತೆ. ಆದ್ರೆ 1857ರ ದಂಗೆಯ ನಂತರದಲ್ಲಿ ಆ ಮುಸ್ಲಿಂ ಸಮುದಾಯದಲ್ಲಿ ಬ್ರಿಟಿಷ್ ವಿರೋಧಿ ಮನೋಭಾವ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬ್ರಿಟಿಷ್ ವಿರೋಧಿ ಮನೋಭಾವವನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಮುಸಲ್ಮಾನರು ಕ್ರಮೇಣ ಏನ್ ಮಾಡ್ತಾರೆ, ಇಂಗ್ಲಿಷ್ ಶಿಕ್ಷಣ ಪದ್ಧತಿಯಿಂದ ದೂರ ಉಳಿತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಾವಾಗ ಇಂಗ್ಲಿಷ್ ಶಿಕ್ಷಣದಿಂದ ದೂರ ಉಳಿಯೋ ಪ್ರಯತ್ನವನ್ನ ಮಾಡ್ತಾರೆ, ಆಗ ಅವರಿಗೆ ಇಂಗ್ಲಿಷ್ ಶಿಕ್ಷಣವನ್ನ ಪಡೆಯುವುದರಿಂದ ಆಗಬಹುದಾದ ಪ್ರಯೋಜನಗಳು ಅವರಿಗೆ ಸಿಗುತ್ತಿಲ್ಲ. ಅಂದ್ರೆ ಶೈಕ್ಷಣಿಕ ಇಂಗ್ಲಿಷ್ ಶಿಕ್ಷಣವನ್ನ ಪಡ್ಕೊಂಡ ನಂತರದಲ್ಲಿ ಅವರಿಗೆ ದೊರಕಬಹುದಾದಂತಹ ಶೈಕ್ಷಣಿಕ ಉದ್ಯೋಗಾವಕಾಶಗಳು ಅವರ ಕೈ ತಪ್ಪಿ ಹೋಗುತ್ತೆ. ಸೊ ಇದನ್ನ ಮನಗಂಡಿರ್ತಕ್ಕಂಥ ನಮ್ಮ ಸರ್ ಸೈಯದ್ ಅಹಮದ್ ಖಾನ್ ಅಂತಕ್ಕಂಥವರು ಈ ಮುಸ್ಲಿಂ ಯುವಕರ, ಮುಸ್ಲಿಂ ಸಮುದಾಯದ ಕೈತಪ್ಪುವ ಅವಕಾಶಗಳ ಬಗ್ಗೆ ಗಮನ ಹರಿಸಿರ್ತಕ್ಕಂಥ ಸರ್ ಸೈಯದ್ ಅಹಮದ್ ಖಾನ್ ರವರು ಮುಸ್ಲಿಮರಲ್ಲಿ ಅಂದ್ರೆ ಇಸ್ಲಾಂ ಸಮುದಾಯದಲ್ಲಿ ಒಂದಷ್ಟು ಸುಧಾರಣೆ ಮಾಡ್ತಕ್ಕಂಥ ಅವಕಾಶಗಳನ್ನ ಮರಳಿ ಪಡಿತಕ್ಕಂಥ ನಿಟ್ಟಿನಲ್ಲಿ
ಮುಸ್ಲಿಮರು ಕೂಡ ಇಂಗ್ಲಿಷ್ ಶಿಕ್ಷಣವನ್ನ ಪಡ್ಕೊಂಡು ಅದರ ಪ್ರಯೋಜನವನ್ನ ಪಡ್ಕೊಳ್ಬೇಕು, ಶೈಕ್ಷಣಿಕ ಮಹತ್ವವನ್ನು ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಅಲಿಗರ್ ಚಳುವಳಿಯನ್ನ ಆರಂಭಿಸಿದರು. ಸೊ ಅಲಿಗರ್ ಸುಧಾರಣಾ ಚಳುವಳಿ ಅಂದ ತಕ್ಷಣ ನೆನ್ಪಿಟ್ಕೊಳ್ಳಿ, ಇದು ಇಸ್ಲಾಂ ಸಮಾಜದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಯ ನಿಮಿತ್ತ ಕೈಗೊಂಡಿರ್ತಕ್ಕಂಥ ಒಂದು ಸುಧಾರಣಾ ಚಳುವಳಿ. ಇದರ ಸ್ಥಾಪಕರು ಬಂದ್ಬಿಟ್ಟು ಸರ್ ಸೈಯದ್ ಅಹಮದ್ ಖಾನ್ ನೇತೃತ್ವದಲ್ಲಿ ಅಲಿಗರ್ ಸುಧಾರಣಾ ಚಳುವಳಿ ಇರ್ತಕ್ಕಂಥದ್ದು ಶುರುವಾಗುತ್ತೆ. ನೋಡಿ, 1863 ಸಮಯ, 1863 ಅಂದ್ರೆ ಈಗಾಗಲೇ 1857 ಮುಗಿದು ಹೋಗ್ಬಿಟ್ಟಿದೆ. 1863 ಮೊಹಮ್ಮದನ್ ಲಿಟರರಿ ಸೊಸೈಟಿ ಅಂತಕ್ಕಂಥ ಒಂದು ಸಂಘವನ್ನ, ಒಂದು ಸಂಸ್ಥೆನ ಹುಟ್ಟುಹಾಕ್ತಾರೆ. ಇಲ್ಲಿ ಏನಾಗುತ್ತೆ, ಯಾತಕ್ಕಾಗಿ ಈ ಸಂಸ್ಥೆ ಅಂತ ನೋಡಿದ್ರೆ, ಸಮಾಜದಲ್ಲಿ ಅದು ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಅಕ್ಷರಸ್ಥರಿರ್ಬೋದು, ಅನಕ್ಷರಸ್ಥರಿರ್ಬೋದು, ಸಮಾಜದಲ್ಲಿ ಇದ್ದಂತಹ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ವಿಚಾರಗಳನ್ನ ಕುರಿತು ಚರ್ಚೆಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದವರು ಕೂಡ ಚರ್ಚೆಗಳನ್ನ ಮಾಡೋದ್ರ ಮೂಲಕ, ಪ್ರಚಲಿತ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಇಂಗ್ಲಿಷ್ ಶಿಕ್ಷಣದ ಮಹತ್ವವನ್ನ ತಿಳಿತಾ ಹೋಗ್ತಾರೆ. ಸೊ ಜನರಿಗೆ, ಇಸ್ಲಾಂ ಸಮುದಾಯದಲ್ಲಿ ಇದ್ದಂತಹ ಮುಸಲ್ಮಾನ್ ಬಾಂಧುಗಳ ಅವರಿಗೆ ಇಂಗ್ಲಿಷ್ ಶಿಕ್ಷಣದಿಂದ ಆಗಬಹುದಾದಂತಹ ಅನುಕೂಲಗಳು, ಸಿಗಬಹುದಾದಂತಹ ಅವಕಾಶಗಳಿಂದ ವಂಚಿತರಾಗದೆ ಇಂಗ್ಲಿಷ್ ಶಿಕ್ಷಣವನ್ನ ಪಡ್ಕೊಂಡು ಪಾಶ್ಚಾತ್ಯ ವಿಚಾರಧಾರೆಗಳನ್ನ ಅಳವಡಿಸಿಕೊಂಡ್ರೆ ಏನೆಲ್ಲ ಅನುಕೂಲಗಳಿದೆ ಅನ್ನೋದನ್ನ ಮನೆಗಾಣಿಸ್ತಕ್ಕಂಥ ಪ್ರಯತ್ನವನ್ನ ಸರ್ ಸೈಯದ್ ಅಹಮದ್ ಖಾನ್ ಅವರು ಮಾಡ್ತಾ ಹೋಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಒಂದಷ್ಟು ಸಮಾಜವನ್ನ ಸಮಾಜ ಸುಧಾರಣೆಗಾಗಿ ತಮ್ಮ ಇಡೀ ಬದುಕನ್ನ ಮೀಸಲಾಗಿಟ್ಟಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಇಸ್ಲಾಂ ಸಮುದಾಯದಲ್ಲಿ ಸರ್ ಸೈಯದ್ ಅಹಮದ್ ಖಾನ್. ನಮ್ಮ ಹಿಂದೂ ಸಮಾಜದ ಸುಧಾರಣೆಗೆ ಬಹಳಷ್ಟು ಜನ ಸುಧಾರಕರುಗಳು ಹೇಗ್ ಬರ್ತಾರೋ ಹಾಗೆ 19ನೇ ಶತಮಾನದಲ್ಲಿ ಇಸ್ಲಾಂ ಸಮುದಾಯದ ಸುಧಾರಣೆಗಾಗಿ ಪಣತೊಟ್ಟಿರ್ತಕ್ಕಂಥವ್ರು ಸರ್ ಸೈಯದ್ ಅಹಮದ್ ಖಾನ್. ಇವ್ರೇನ್ ಮಾಡ್ತಾರೆ ಅಂದ್ರೆ ಕುರಾನ್ ಅನ್ನ ಅತಿಯಾಗಿ ಪರಿಗಣನೆ ಮಾಡ್ತಾರೆ. ಕುರಾನ್ ಮಾತ್ರ ಪ್ರಾಮಾಣಿಕವಾದದ್ದು, ಅಂದ್ರೆ ಕುರಾನ್ ನಲ್ಲಿ ಹೇಳಿರ್ತಕ್ಕಂಥದ್ದು ಸತ್ಯದಿಂದ ಕೂಡಿದೆ, ಅದನ್ನ ಪ್ರತಿಯೊಬ್ಬ ಮುಸಲ್ಮಾನ್ ಬಾಂಧವರು ಕೂಡ ಪರಿಪಾಲನೆ ಮಾಡಬೇಕು. ಅದನ್ನ ಬಿಟ್ರೆ ಕುರಾನನ್ನ ಹೊರತುಪಡಿಸಿ ಇಸ್ಲಾಂ ಧರ್ಮದ ಬಗೆಗೆ ಬೇರೆ ವಿಚಾರಧಾರೆಗಳು ಏನಿದೆ ಅವುಗಳೆಲ್ಲ ಅನುಷಂಗಿಕವಾಗಿರ್ತಕ್ಕಂಥದ್ದು. ಕುರಾನ್ ನಲ್ಲಿ ಹೇಳಿರ್ತಕ್ಕಂಥದ್ದು ಮಾತ್ರ, ಕುರಾನ್ ಮಾತ್ರ ಪ್ರಾಮಾಣಿಕ ಅಂತಕ್ಕಂಥ ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಜೊತೆಗೆ ಈ ಧರ್ಮ ಅಂತಕ್ಕಂಥದ್ದೇನಿದೆ, ಈ ಧರ್ಮ ಅಂತಕ್ಕಂಥದ್ದು ಕಾಲ, ದೇಶ, ವ್ಯಕ್ತಿ ತಕ್ಕ ಹಾಗೆ ಬದಲಾವಣೆ ಆಗ್ಬೇಕು ಅನ್ನೋದನ್ನ ಅವ್ರು ಹೊತ್ತು ಹೇಳ್ತಾರೆ. ಅಂದ್ರೆ ಕಾಲಕ್ಕೆ ತಕ್ಕಂತೆ ಧರ್ಮ ಬದಲಾವಣೆ ಆಗ್ಬೇಕು. ಕಾಲಕ್ಕೆ ತಕ್ಕಂತೆ ಧರ್ಮ ಬದಲಾವಣೆ ಆಗ್ಬೇಕು ಅಂದ್ರೆ ಧರ್ಮ ಏನ್ ಹೇಳ್ತೀವಿ, ಧರ್ಮ ಅನ್ನೋದು ಕಾಲಕ್ಕೆ ತಕ್ಕಂತೆ ಹೊಂದಾಣಿಕೆ ಆಗ್ತಾ ಹೋಗ್ತಾ ಇರ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅದೇನಾಗ್ಬಿಡುತ್ತೆ, ಜಡವಾಗ್ಬಿಡುತ್ತೆ. ಧರ್ಮ ಅಂತಕ್ಕಂಥದ್ದು ಜಡ ಆಗತ್ತೆ. ಸೊ ಕಾಲ ಕಳೆದಂತೆ, ಕಾಲ ಬದಲಾದಂತೆ ಧರ್ಮದಲ್ಲೂ ಕೂಡ ಒಂದಷ್ಟು ನಾವು ಮಾರ್ಪಾಟುಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಧರ್ಮ ಅಂತಕ್ಕಂಥದ್ದು ಜೀವಂತವಾಗಿರುತ್ತೆ. ಬಿಟ್ರೆ ಇಲ್ಲ ಅಂತಂದ್ರೆ ಧರ್ಮ ಅನ್ನೋದು ಜಡವಾಗುತ್ತೆ ಅನ್ನುವ ಕಲ್ಪನೆಗಳನ್ನ, ಅನ್ನುವ ವಿಚಾರಗಳನ್ನ ಅವರು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಸೊ ಯಾವುದೇ ಧರ್ಮ ಕೂಡ ಹಾಗೇನೆ ಅಲ್ವಾ, ಧರ್ಮ ಅಂತಕ್ಕಂಥ ಇವನ್ ಭಗವದ್ಗೀತೆಗಳಲ್ಲೂ ಹೇಳ್ತಾ ಇರೋದು ಅದೇ ತಾನೆ ಅಲ್ವಾ. ಏನು ಪ್ರಕೃತಿ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ಅಲ್ವಾ. ಬದಲಾವಣೆ ಜಗದ ನಿಯಮ. ಸೊ ಗೀತೆಯ ಭಾವಾರ್ಥವನ್ನ ನಾವು ನೋಡಿದಾಗ ಕೊನೆಗೆ ಬರುತ್ತೆ ಅಲ್ವಾ, ಕೊನೆಗೆ ಬರುತ್ತೆ ಬದಲಾವಣೆ ಜಗದ ನಿಯಮ ಅಂತ ಹೇಳಿ. ಹಾಗಾಗಿ ಯಾವುದೇ ಧರ್ಮ ಆಗ್ಲಿ, ಅದು ಹಿಂದೂ ಧರ್ಮ ಆಗ್ಲಿ, ಇಸ್ಲಾಂ ಧರ್ಮ ಆಗ್ಲಿ, ಕ್ರೈಸ್ತ ಧರ್ಮ ಆಗ್ಲಿ,
ಕಾಲ ಕಳೆದಂತೆ, ಕಾಲ ಬದಲಾದಂತೆ ಧರ್ಮದಲ್ಲೂ ಕೂಡ ಒಂದಷ್ಟು ಮಾರ್ಪಾಡುಗಳು ಕಾಲಕ್ಕೆ ತಕ್ಕ ಹಾಗೆ ಆದಾಗ ಮಾತ್ರ ಅದು ಪ್ರಸ್ತುತ ಅನ್ಸ್ಕೊಳ್ಳುತ್ತೆ, ಬಿಟ್ರೆ ಇಲ್ಲಾಂದ್ರೆ ಅದು ಅಪ್ರಸ್ತುತವಾಗುತ್ತೆ, ಆಗ ಅದು ಜಡ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇವರು ಅಲಿಗರ್ ಚಳುವಳಿಯ ಮೂಲಕ ಏನನ್ನ ಪ್ರತಿಪಾದನೆ ಮಾಡ್ತಾರೆ, ಏನು ಸುಧಾರಣೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ನೋಡಿದ್ರೆ ನೋಡಿ, ಸಾಮಾಜಿಕ ಧಾರ್ಮಿಕ ಸಹಿಷ್ಣುತೆಯನ್ನ ತರಲಿಕ್ಕೆ ಇವರು ತಮ್ಮ ಇಡೀ ಜೀವನವನ್ನ ಶ್ರಮಿಸ್ತಾರೆ. ಎಸ್ ಸರ್, ಸೈಯದ್ ಅಹಮದ್ ಖಾನ್ ಅವರು ಧಾರ್ಮಿಕ ಸಹಿಷ್ಣುತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಧಾರ್ಮಿಕ ಸಹಿಷ್ಣುತೆ ಅಂತ ಹೇಳಿದ್ರೆ ಧರ್ಮವನ್ನ, ಅನ್ಯ ಧರ್ಮದ ಬಗ್ಗೆ ನಮ್ಮಲ್ಲಿ ಗೌರವದ ಭಾವನೆ ಇರಬೇಕು. ನನ್ನ ಧರ್ಮವನ್ನ ನಾನು ಹೇಗೆ ಆಚರಿಸಲಿಕ್ಕೆ ಸ್ವತಂತ್ರನಿದ್ದೀನಿ, ನನ್ನ ಧರ್ಮವನ್ನ ಹೇಗೆ ಗೌರವಿಸ್ತೀನಿ, ಹಾಗೆ ಮತ್ತೊಬ್ಬರ ಧರ್ಮವನ್ನು ಗೌರವಿಸುವಂತಹ ಮನೋಭಾವ ನನ್ನಲ್ಲಿರಬೇಕು. ಆದಾಗ ಅದನ್ನ ನಾವು ಧಾರ್ಮಿಕ ಸಹಿಷ್ಣುತೆ ಅಂತ ಕರಿತೀವಿ. ನನಗೆ ಹೇಗೆ ನನ್ನ ಧರ್ಮ ಮುಖ್ಯವೋ, ನನ್ನ ಧರ್ಮ ಶ್ರೇಷ್ಠವೋ, ಹಾಗೆ ಮತ್ತೊಬ್ಬರಿಗೆ ಅವರು ಅನುಸರಿಸುವ ಧರ್ಮ ಶ್ರೇಷ್ಠ ಅನ್ನೋ ಮನಸ್ಥಿತಿ ಅವರಿಗಿರುತ್ತೆ. ಅದನ್ನ ನಾವು ಒಪ್ಕೊಳ್ಬೇಕು, ಅದನ್ನ ಗೌರವಿಸ್ಬೇಕು. ಅದು ಆ ಧಾರ್ಮಿಕ ಸಹಿಷ್ಣುತೆ. ಸೊ ಹಿಂದೂ ಮತ್ತು ಮುಸಲ್ಮಾನರ, ಹಿಂದೂ ಮುಸ್ಲಿಮರ ಮಧ್ಯೆ ಐಕ್ಯತೆಯನ್ನು ಮೂಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥ, ಸೊ ಆ ಹಿಂದೆ ಬಂದಿರತಕ್ಕಂಥ ರಾಮ ರಹೀಮ ಅಲ್ವಾ, ರಾಮ ಮತ್ತು ರಹೀಮ ಇಬ್ರು ಬಾಯಿ ಅಂತಂದ್ರೆ ಅಲ್ಲೇನಾಗುತ್ತೆ, ಹಿಂದೂ ಮುಸ್ಲಿಮರು ಸಾಮರಸ್ಯದಿಂದ ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಹಿಂದಿನಿಂದ ಬಂದಿರತಕ್ಕಂಥ ಅರ್ಥವಿಲ್ಲದ ಸಂಪ್ರದಾಯಗಳ ಆಚರಣೆಯನ್ನ ಇವರು ವಿರೋಧಿಸ್ತಾರೆ. ಸಂಪ್ರದಾಯಗಳನ್ನ ವಿರೋಧಿಸಿದ್ರು ಅನ್ನೋದಕ್ಕಿಂತ ಅರ್ಥವಿಲ್ಲದ ಸಂಪ್ರದಾಯಗಳನ್ನ ಅವರು ವಿರೋಧಿಸ್ತಾ ಹೋಗ್ತಾರೆ. ಮೌಢ್ಯಗಳನ್ನ, ಕದ್ದಾಚಾರಗಳನ್ನ ವಿರೋಧಿಸ್ತಾ ಹೋಗ್ತಾರೆ. ಹಾಗೆ ಜನರಲ್ಲಿ ಅಜ್ಞಾನ ಏನಿದೆ, ಜನರ ಅಜ್ಞಾನಕ್ಕೆ ಕಾರಣ ಏನಪ್ಪಾ? ಅಜ್ಞಾನಕ್ಕೆ ಕಾರಣ ನಾನೇ. ಯಾಕೆಂದ್ರೆ ಜ್ಞಾನವನ್ನ ಪಡೆಯುವ ಸಾಮರ್ಥ್ಯ ನನಗೆ ಇದ್ದೂ ಕೂಡ ನಾನು ಜ್ಞಾನವನ್ನ ಪಡ್ಕೊಳ್ಳದೆ ಅಜ್ಞಾನಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ನಾನು ಕಾರಣ, ಬಿಟ್ರೆ ಸಮಾಜ ಕಾರಣ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಶಿಕ್ಷಣವನ್ನ ಪಡ್ಕೋಬೇಕು, ಆ ಮೂಲಕ ಲೋಕಜ್ಞಾನವನ್ನ ಪಡ್ಕೊಳ್ಬೇಕು, ಆ ಮೂಲಕ ಅವನು ಜ್ಞಾನಿ ಆಗ್ಬೇಕು. ಹಾಗಾಗಿ ಅಜ್ಞಾನವನ್ನ ಖಂಡಿಸ್ತಾರೆ, ಅವೈಜ್ಞಾನಿಕ ಮನೋಧರ್ಮವನ್ನ ಖಂಡಿಸ್ತಾರೆ. ಸೊ ಜ್ಞಾನವನ್ನ ಪಡ್ಕೊಂಡ ನಂತರದಲ್ಲಿ ನಮ್ಮ ಆಲೋಚನೆಗಳು ಏನಾಗಿರ್ಬೇಕು? ಹರಿತವಾಗಿರ್ಬೇಕು. ಸೊ ವೈಜ್ಞಾನಿಕ ಆಲೋಚನಾ ಕ್ರಮಗಳನ್ನ ಯಾವ ವ್ಯಕ್ತಿ ರೂಢಿಸ್ಕೊಳ್ತಾನೋ ಅವನು ಸಮಾಜದಲ್ಲಿ ಒಂದಷ್ಟು ಸುಧಾರಣೆ ತರತಕ್ಕಂಥ ಪ್ರಯತ್ನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ತೆರೆದ ಮನಸ್ಸಿನ ಬಗ್ಗೆ ಇವರು ಒತ್ತಿ ಹೇಳ್ತಾರೆ. ತೆರೆದ ಮನಸ್ಸು ಅಂತಂದ್ರೆ ಯಾವುದು? ತೆರೆದ ಮನಸ್ಸು ಯಾವುದು? ಬರುವ ಎಲ್ಲ ಒಳ್ಳೆಯ ವಿಚಾರಗಳನ್ನ ಅಪ್ಪಿಕೊಳ್ತಕ್ಕಂಥ ಮನೋಭಾವ ನಮ್ದಾಗಿರ್ತದೆ. ಅದು ಇಸ್ಲಾಂ ಧರ್ಮದಿಂದ ಬರ್ಲಿ, ಅಥವಾ ಕ್ರೈಸ್ತ ಧರ್ಮದಿಂದ ಬರ್ಲಿ, ಹಿಂದೂ ಧರ್ಮದಿಂದ ಬರ್ಲಿ, ಎಲ್ಲಿಂದನಾದ್ರೂ ಬರ್ಲಿ, ತೆರೆದ ಮನಸ್ಸಿನಿಂದ ಸ್ವೀಕರಿಸಬೇಕು. ಸೊ ಮನಸ್ಸಿನಲ್ಲಿ ಕಲ್ಮಶ ಇರಬಾರದು. ಆ ತೆರೆದ ಮನಸ್ಸಿನಿಂದ ಮಾತ್ರ ಸಾಮಾಜಿಕ ಮತ್ತು ಬೌದ್ಧಿಕ ಪ್ರಗತಿ ಸಾಧ್ಯ ಆಗುತ್ತೆ. ಬಿಟ್ರೆ ನಾವು ಮನಸ್ಸಿನಿಂದ ಒಳ್ಳೆಯದನ್ನ ಸ್ವೀಕರಿಸದೇ ಇದ್ರೆ ನಾವು ಸಾಮಾಜಿಕ ಮತ್ತು ಬೌದ್ಧಿಕ ಪ್ರಗತಿ ಸಾಧ್ಯ ಇಲ್ಲ. ಸೊ ಬ್ರಿಟಿಷರನ್ನ ವಿರೋಧಿಸ್ತಕ್ಕಂಥ ಮನಸ್ಥಿತಿ ನಮ್ಮದಾಗಿದ್ರೂ ಕೂಡ ಪಾಶ್ಚಿಮಾತ್ಯ ಇಂಗ್ಲಿಷ್ ಸಾಹಿತ್ಯದಲ್ಲಿ, ಇಂಗ್ಲಿಷ್ ಶಿಕ್ಷಣದಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳು ಅದು ನಮ್ಮ ಒಳಿತಿಗೆ ಲಭ್ಯತೆ ಇದ್ರೆ ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಬೇಕು ಅಂತ ಅವರು ಒತ್ತು ಹೇಳಿ. ಜೊತೆಗೆ ಮುಸ್ಲಿಂ ಸಮುದಾಯದಲ್ಲಿ ಇದ್ದಂತಹ ಪರದಾ ಪದ್ಧತಿ ಇತ್ತು. ಈ ಪರದಾ ಪದ್ಧತಿಯನ್ನ ಇವರು ಬೆಂಬಲಿಸಲಿಲ್ಲ. ಒಬ್ಬ ಮುಸಲ್ಮಾನ್ ಆಗಿದ್ಯೂ ಕೂಡ ಪರದಾ ಪದ್ಧತಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ. ಅಂದ್ರೆ ಈ ಮೌಢ್ಯ ಆಚರಣೆಗಳನ್ನ, ಕದ್ದಾಚಾರಗಳನ್ನ ಇವರು ವಿರೋಧಿಸಿದ್ರು. ಹಾಗಾಗಿ ಇವರು ಪರದಾ ಪದ್ಧತಿಗೆ ಯಾವುದೇ ರೀತಿಯ ಬೆಂಬಲವನ್ನ ನೀಡಲಿಲ್ಲ. ಜೊತೆಗೆ ಬಹುಪತ್ನಿತ್ವ ಅನ್ನೋದೇನಿದೆ ಇದಕ್ಕೆ ಬೆಂಬಲಿಸಲಿಲ್ಲ ಅಂತ ಹೇಳ್ತೀವಿ. ಬಹುಪತ್ನಿತ್ವವನ್ನು ಬೆಂಬಲಿಸಲಿಲ್ಲ. ಸಾಮಾನ್ಯವಾಗಿ ಅವತ್ತಿನ ಸಂದರ್ಭದಲ್ಲಿ ಇಸ್ಲಾಂ ಧರ್ಮದಲ್ಲಿ ಬಹುಪತ್ನಿತ್ವಕ್ಕೆ ಇಸ್ಲಾಂ ಶರೀಯತ್ ಕಾನೂನಿನ ಪ್ರಕಾರ ಅವಕಾಶ ಇದೆ ಅಲ್ವಾ, ಹೆಚ್ಚಿನ ಮದುವೆ ಆಗಲಿಕ್ಕೆ ಅವಕಾಶವಿದೆ. ಮೊಹಮ್ಮದ್ ಪೈಗಂಬರ್ ಕೂಡ
ಅದನ್ನ ಪುರಸ್ಕರಿಸಿದ್ರು ಅಂತ ಒಂದ್ ಕಡೆ ಬರುತ್ತೆ. ಸೊ ಹಾಗಾಗಿ ಒಬ್ಬ ಮುಸಲ್ಮಾನ್ ಬಾಂಧವರಾಗಿಯೂ ಕೂಡ ಇವರು ಬಹುಪತ್ನಿತ್ವಕ್ಕೆ ಯಾವುದೇ ರೀತಿಯ ಬೆಂಬಲವನ್ನ ಕೊಡ್ಲಿಲ್ಲ, ಪರದಾ ಪದ್ಧತಿಯನ್ನ ಇವರು ಪುರಸ್ಕರಿಸಲಿಲ್ಲ, ಮೌಢ್ಯಗಳನ್ನ ಕಂದಾಚಾರಗಳನ್ನ ಇವರು ವಿರೋಧಿಸ್ತಾ ಹೋಗ್ತಾರೆ. ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಮಹಿಳೆಯರು ಶಿಕ್ಷಿತರಾಗಬೇಕು, ಇಸ್ಲಾಂ ಧರ್ಮದ ಮುಸ್ಲಿಂ ಮಹಿಳೆಯರು ಕೂಡ ಶಿಕ್ಷಿತರಾಗಬೇಕು ಅಂತ ಇವರು ಬಯಸ್ತಾರೆ. ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥ ಸೈಯದ್ ಅಹಮದ್ ಖಾನ್ ಅವರು 1875ರಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನ ಆರಂಭಿಸ್ತಾರೆ. ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ, ಮಹಿಳೆಯರಿಗೂ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಕ್ರಮೇಣ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಆ ನಂತರದಲ್ಲಿ ಅಲಿಘರ್ ವಿಶ್ವವಿದ್ಯಾಲಯವಾಗಿ ಬದಲಾವಣೆ ಆಗುತ್ತೆ. ಇವತ್ತಿಗೂ ಕೂಡ ಅಲಿಘರ್ ಯೂನಿವರ್ಸಿಟಿ ಇದೆ. ಸೊ ಅದು ಸರ್ ಸೈಯದ್ ಅಹಮದ್ ಖಾನ್ ರವರು ಆರಂಭ ಮಾಡಿರ್ತಕ್ಕಂಥ ಒಂದು ಮುಸ್ಲಿಂ ವಿಶ್ವವಿದ್ಯಾಲಯ. ಸೊ ಇದಿಷ್ಟು ನಾವು ಸರ್ ಸೈಯದ್ ಅಹಮದ್ ಖಾನ್ ಅಂತ ಬಂದಾಗ ಅಲಿಘರ್ ಚಳವಳಿಯ ಸುಧಾರಣಾ ಚಳವಳಿಯ ಅಂಶಗಳು ಅಂತಂದಾಗ ಇಷ್ಟ ಅಂಶಗಳನ್ನ ನೆನಪಿಡ್ತೀವಿ. ರಾಮಕೃಷ್ಣ ಮಿಷನ್ ಬಗ್ಗೆ ನೋಡೋದಾದ್ರೆ, ಸ್ವಾಮಿ ವಿವೇಕಾನಂದರ ಹೆಸರನ್ನ ಭಾರತದಲ್ಲಿ ಕೇಳದೇ ಇರುವವರು ಯಾರು ಇಲ್ಲ ಅಂತ ಅನ್ಕೊಳ್ಬಹುದು. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಪ್ರಭಾವಿ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರದು. ನೆನ್ಪಿಟ್ಕೊಳ್ಳಿ, ರಾಮಕೃಷ್ಣ ಮಿಷನ್ ಅಂತ ಬಂದಾಗ ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಅಂತ ಬಂದ್ರೆ ಅದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಬಗ್ಗೆ ನೀವು ಓದೇ ಇರ್ತೀರಾ, ಅವ್ರ ಬಗ್ಗೆ ಮತ್ತೆ ನಾವು ಇಲ್ಲಿ ಪ್ರತ್ಯೇಕವಾಗಿ ಹೇಳ್ತಾ ಹೋಗೋದಿಲ್ಲ. ಮೊದಲ ಹೆಸರು ಇವರು ನರೇಂದ್ರ ಅಂತಕ್ಕಂಥದ್ದಾಗಿತ್ತು ಅಲ್ವಾ. ನರೇಂದ್ರರು ಸ್ವಾಮಿ ವಿವೇಕಾನಂದರಾಗಿ ಬದಲಾಗ್ತಾ ಹೋಗ್ತಾರೆ. ಕಾಯಸ್ಥ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು 1863ರಿಂದ 1902ರ ಅವಧಿಯಲ್ಲಿ ಬದುಕಿದ್ರು. ಸೊ ಇವರು ರಾಮಕೃಷ್ಣ ಮಿಷನ್ ಅನ್ನ ಹುಟ್ಟು ಹಾಕಿದ್ರು, ಸ್ಥಾಪನೆ ಮಾಡಿದ್ರು. ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನೋಡಿದ್ರೆ 1897ರಲ್ಲಿ ಕಲ್ಕತ್ತಾದ ಸಮೀಪ ಬೇಲೂರಿನಲ್ಲಿ ಒಂದು ಆಶ್ರಮವನ್ನ ತೆರೀತಾರೆ. ಅದೇ ರಾಮಕೃಷ್ಣ ಆಶ್ರಮ ಅಂತ. ಇವತ್ತಿಗೂ ಕೂಡ ನಾವು ಕಲ್ಕತ್ತಾ ಸಮೀಪದಲ್ಲಿ ರಾಮಕೃಷ್ಣ ಆಶ್ರಮವನ್ನ ಇವತ್ತಿಗೂ ಕೂಡ ನಾವು ನೋಡ್ಬೋದು. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆ ಆಶ್ರಮ ಬೆಳವಣಿಗೆ ಆಗಿದೆ. ನಾಡಿನಾದ್ಯಂತ, ದೇಶದಾದ್ಯಂತ ರಾಮಕೃಷ್ಣರ ವಿಚಾರಧಾರೆಗಳನ್ನ, ವಿವೇಕಾನಂದರ ವಿಚಾರಧಾರೆಗಳನ್ನ ಸಮಾಜಕ್ಕೆ ತಲುಪಿಸ್ತಕ್ಕಂಥ, ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ನಿಸ್ವಾರ್ಥ ಸಮಾಜ ಅದು ರಾಮಕೃಷ್ಣ ಆಶ್ರಮ. 1897ರಲ್ಲಿ ತಮ್ಮ ಗುರುಗಳ ಸ್ಮರಣಾರ್ಥ ಅವರ ವಿಚಾರಧಾರೆಗಳನ್ನ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಮಕೃಷ್ಣ ಆಶ್ರಮವನ್ನ ಕಲ್ಕತ್ತಾ ಸಮೀಪದಲ್ಲಿ ಬೇಲೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ ರಾಮಕೃಷ್ಣ ಆಶ್ರಮ. ಹಾಗೇನೆ ಉತ್ತರಾಂಚಲದ ಆಲ್ಮೂರ್ ಸಮೀಪದಲ್ಲಿ ಒಂದು ಮಾಯಾವತಿ ಅಂತಕ್ಕಂಥ ಪ್ರದೇಶ ಬರುತ್ತೆ. ಈ ಮಾಯಾವತಿಯಲ್ಲಿ ರಾಮಕೃಷ್ಣ ಮಠವನ್ನು ಕೂಡ ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿದ್ರು. ಯಾತಕ್ಕಾಗಿ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ, ನಾವಾಗ್ಲೇ ಹೇಳಿದಾಗೆ ರಾಮಕೃಷ್ಣರ ಉದ್ದೇಶ ನೋಡಿ, ಚಿಂತನೆಯ ರಾಮಕೃಷ್ಣ ಪರಮಹಂಸರು ಹೆಸರು ಕೇಳಿದ್ರಲ್ಲ, ವಿವೇಕಾನಂದರ ಆಧ್ಯಾತ್ಮ ಗುರು ರಾಮಕೃಷ್ಣ ಪರಮಹಂಸರು ಅಂತ ಮಹಾನ್ ಸಾಧಕರು. ಈ ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನ, ಅವರ ಆಶಯಗಳನ್ನ, ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಸಮಾಜಕ್ಕೆ, ಸಮಾಜದ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕಾಗಿ ಅವರು ರಾಮಕೃಷ್ಣ ಮಠವನ್ನ, ರಾಮಕೃಷ್ಣ ಮಿಷನ್ ಅನ್ನ ಆರಂಭಿಸ್ತಾರೆ 1897. ಈ ರಾಮಕೃಷ್ಣ ಪರಮಹಂಸರು ಹೆಸರನ್ನ ಕೇಳಿರ್ತೀರಾ. ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದ ಬಳಿ ಒಂದು ಕಾಳಿ ಮಂದಿರ ಇದೆ. ಆ ಕಾಳಿ ಮಂದಿರದಲ್ಲಿ ಆ ಕಾಳಿಯ ಆರಾಧಕರಾಗಿರುತ್ತೆ.
ಅರ್ಚಕರಾಗಿದ್ದಾರೆ. ಕಲ್ಕತ್ತಾದ ಬಳಿ ಇರ್ತಕ್ಕಂಥ ಕಾಳಿ ಮಂದಿರದ ಅರ್ಚಕರಾಗಿದ್ದವರು ರಾಮಕೃಷ್ಣ ಪರಮಹಂಸರು. ಆಧ್ಯಾತ್ಮ ಜ್ಞಾನಿಗಳು ರಾಮಕೃಷ್ಣ ಪರಮಹಂಸರನ್ನ ಯಾರು ಸ್ವಾಮಿ ವಿವೇಕಾನಂದರು ಒಂದ್ಸರಿ ಪ್ರಶ್ನೆ ಮಾಡ್ತಾರ, ನೀವು ದೇವರನ್ನ ನೋಡಿದೀರಾ? ಹೌದು ನೋಡಿದೀನಿ ಅಂತಾರ ಅಲ್ವಾ. ಆ ಒಂದು ವಿಚಾರಗಳನ್ನ ಓದ್ತಾ ಹೋಗ್ಬೇಕು. ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳಿಗೆ ಕುರಿತಂತೆ, ರಾಮಕೃಷ್ಣ ಪರಮಹಂಸರ ವಿಚಾರಧಾರೆಗಳಿಗೆ ಕುರಿತಂತೆ ಸಾಕಷ್ಟು ಪುಸ್ತಕಗಳು ಲಭ್ಯ ಇದೆ. ಆ ಲಭ್ಯವಿರತಕ್ಕಂಥ ಪುಸ್ತಕಗಳನ್ನ ಕುರಿತು ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಆ ವಿಚಾರಧಾರೆಗಳು ನಿಮ್ಗೆ ಅರ್ಥ ಆಗ್ತಾವ. ಸೊ ರಾಮಕೃಷ್ಣ ಪರಮಹಂಸರು 1836-86 ನಡುವೆ ಜೀವಿಸಿದ್ದಂತಹ ಒಬ್ಬ ಆಧ್ಯಾತ್ಮ ಗುರುಗಳು. ಇವರು ಕಾಳಿ ಮಂದಿರದಲ್ಲಿ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸೊ ನೋಡಿ, ಬೇರೆ ಧರ್ಮಗಳು ಅಂದ್ರೆ ಈಗ ಬ್ರಹ್ಮ ಸಮಾಜ ಆಗ್ಲಿ ಆರ್ಯ ಸಮಾಜ ಆಗ್ಲಿ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿರಾಕಾರನಾಗಿರ್ತಕ್ಕಂಥ ದೇವರನ್ನ, ಒಬ್ಬನೇ ದೇವರನ್ನ ಆರಾಧನೆ ಮಾಡ್ಬೇಕು. ನಾವು ಬ್ರಹ್ಮ ಸಮಾಜಕ್ಕೆ ಬಂದ್ರೆ ಮೂರ್ತಿ ಪೂಜೆನ ಖಂಡಿಸ್ತು ಅಂತ ಹೇಳ್ತೀವಿ ಅಲ್ವಾ. ಆರ್ಯ ಸಮಾಜದಲ್ಲಿ ನಿರಾಕಾರನಾಗಿರ್ತಕ್ಕಂಥ ಒಬ್ಬನೇ ದೇವರನ್ನ ಆರಾಧನೆ ಮಾಡ್ಬೇಕು ಅನ್ನೋದಕ್ಕೆ ಒತ್ತು ಕೊಡ್ತು. ಆದ್ರೆ ಇಲ್ಲಿ ರಾಮಕೃಷ್ಣ ಪರಮಹಂಸರು ಮೂರ್ತಿ ಪೂಜೆ ಅವಶ್ಯಕ ಅಂತ ಹೇಳ್ತಾರೆ. ಮೂರ್ತಿ ಪೂಜೆ ಅವಶ್ಯಕ ಅಂತ ಪ್ರತಿಪಾದಿಸ್ತಾರೆ ರಾಮಕೃಷ್ಣ ಪರಮಹಂಸರು. ಯಾಕೆ ಅಂತ ಹೇಳಿದ್ರೆ, ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಮೂರ್ತಿ ಒಂದು ಸಾಧನ. ನಿರಾಕಾರ ಎಲ್ಲಾ ಕಡೆ ಇದ್ದಾನೆ, ದೇವರು ಒಪ್ಕೊಳ್ತಾರೆ. ಆದ್ರೆ ಎಲ್ಲ ಕಡೆ ಇರುವ ದೇವರನ್ನ ನಾವು ಒಲಿಸ್ಕೊಳ್ಬೇಕಾದ್ರೆ, ಮನಸ್ಸನ್ನ ಹಿಡಿದಿಡ್ಬೇಕಾದ್ರೆ, ನಾವು ಒಂದು ಕಡೆ ನಮ್ಮ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡೋ ಉದ್ದೇಶದಿಂದಾಗಿ ಒಂದು ಆಕೃತಿಯನ್ನ ಮೂರ್ತಿಯ ರೂಪದಲ್ಲಿ ನಾವು ಕೂರಿಸಿ ಅಲ್ಲಿ ಪೂಜೆಯನ್ನ ಮಾಡ್ತಾ ಹೋದಾಗ ನಮ್ಮ ಮನಸ್ಸು ಒಂದು ಕಡೆ ಸ್ಥಿರ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಕಾಳಿ ಮಂದಿರದಲ್ಲಿ ಅರ್ಚಕರಾಗಿದ್ದಂತಹ ಸಂದರ್ಭದಲ್ಲಿ ಮೂರ್ತಿ ಪೂಜೆಯನ್ನ ಅವರು ಪ್ರತಿಪಾದನೆ ಮಾಡ್ತಾರೆ. ಅವಶ್ಯಕ ಕೂಡ ಅಂತ ಹೇಳಿ. ದೇವರನ್ನ ಒಲಿಸ್ಕೊಳ್ಳಿಕ್ಕೆ ನಾನಾ ದಾರಿಗಳಿದೆ. ಆ ನಾನಾ ದಾರಿಗಳಲ್ಲಿ ಭಕ್ತಿ ಮಾರ್ಗ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಭಕ್ತಿ ಮಾರ್ಗದ ಮೂಲಕ ದೇವರನ್ನ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ, ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಇನ್ನ ವಿವೇಕಾನಂದರ ವಿಚಾರಕ್ಕೆ ಬಂದ್ರೆ, ವಿವೇಕಾನಂದರು ಫೆರಾಸಿಸ್ ರೀಡರ್ ಅಂತ ಹೇಳ್ತೀವಿ ಅಲ್ವಾ. ಆಳವಾದ ಅಧ್ಯಯನವನ್ನ ಮಾಡಿದ್ರು ವಿವೇಕಾನಂದರು. ಎಷ್ಟು ಮಟ್ಟಿಗೆ ಅಧ್ಯಯನ ಮಾಡ್ತಾರೆ ಅವರು ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ಮತ್ತು ಭಾರತದ ವಿಚಾರಧಾರೆಗಳನ್ನ ಆಳವಾಗಿ ಅಧ್ಯಯನ ಮಾಡಿರ್ತಾರೆ. ಭಾರತದ ವೇದಾಧ್ಯಯನವನ್ನ, ವೇದ ಉಪನಿಷತ್ತುಗಳು ಏನಿದೆ, ಭಾರತದ ಸಾಂಸ್ಕೃತಿಕ ಹೆರಿಮೆಗರಿಮೆಗಳನ್ನ ಮೈಗೂಡಿಸಿಕೊಂಡಂತಹ ವ್ಯಕ್ತಿತ್ವ, ಜೊತೆಗೆ ಪಾಶ್ಚಿಮಾತ್ಯ ವಿಚಾರಧಾರೆಗಳನ್ನ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಇವರು ತಮ್ಮ ವಿಚಾರಧಾರೆಗಳನ್ನ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸಕ್ಕಾಗಿ ದೇಶ ಸಂಚಾರವನ್ನು ಕೈಗೊಳ್ತಾರೆ. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳ ಮರಣಾನಂತರದಲ್ಲಿ ದೇಶ ಸಂಚಾರವನ್ನು ಕೈಗೊಳ್ತಾರೆ. ಸುಮಾರು 5 ವರ್ಷಗಳ ಕಾಲ ಇಡೀ ದೇಶವನ್ನ ಸುತ್ತುತ್ತಾರೆ. ಆ ಇಡೀ ದೇಶವನ್ನ ಸುತ್ತು ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಇರತಕ್ಕಂಥ ವ್ಯವಸ್ಥೆಯನ್ನ ಕಣ್ಣಾರೆ ಕಾಣ್ತಕ್ಕಂಥ ಅಲ್ವಾ. ಸತಿ ಪದ್ಧತಿ ಇರ್ಬೋದು, ಬಾಲ್ಯ ವಿವಾಹ ಇರ್ಬೋದು, ಸಾಮಾಜಿಕ ಅನಿಷ್ಟಗಳು ಏನೇನಿದೆ, ಸೊ ಇವುಗಳನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರಿಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಪರಿವರ್ತನೆ ಆಗ್ಬೇಕು ಅಂದ್ರೆ, ಬದಲಾವಣೆ ಬರಬೇಕು ಅಂತ ಹೇಳಿದ್ರೆ, ನಾವ್ಯಾರೋ ಹೋರಾಟ ಮಾಡಿದ್ರೆ ಬರಲ್ಲ. ಕಾನೂನನ್ನ ಜಾರಿಗೊಳಿಸಿ ಆ ಕಾನೂನಿನ ಮೂಲಕ ನಿಷೇಧ ಮಾಡಿದ ತಕ್ಷಣ ಜನರು ಅದನ್ನು ಬಿಡಲ್ಲ. ಬದಲಾಗಿ ಏನಾಗ್ಬೇಕು ಅಂತ ಅವ್ರು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ನೋಡಿ, ದೇಶ ಸಂಚಾರವನ್ನ ಕೈಗೊಂಡಂತಹ ಸ್ವಾಮಿ ವಿವೇಕಾನಂದರಿಗೆ ಗೋಚರ ಆಗಿದ್ದೇನು ಅಂತ ಹೇಳಿದ್ರೆ, ನಮ್ಮ ಜನರು ಫಸ್ಟ್ ವಿದ್ಯಾವಂತರಾಗಬೇಕು, ಅವರಿಗೆ ಶಿಕ್ಷಣವನ್ನ ಕೊಡ್ಬೇಕು. ಶಿಕ್ಷಣವನ್ನ ಪಡೆದ ವಿದ್ಯಾವಂತ ಸಮಾಜ ತಾವಾಗಿ ಏನ್ ಮಾಡ್ತಾರೆ, ಸುಧಾರಣೆಯನ್ನ ಬಯಸ್ತಾರೆ. ಎಲ್ಲಿವರೆಗೂ ಶಿಕ್ಷಿತರಾಗಿರಲ್ವೋ, ಎಲ್ಲಿವರೆಗೂ ಶಿಕ್ಷಣವನ್ನ ಪಡ್ಕೊಳ್ಳಲ್ವೋ, ಅಲ್ಲಿವರೆಗೂ
ನಾವು ಹೇಳುವಂತಹ ವಿಚಾರಗಳು ಅವರಿಗೆ ಅರ್ಥ ಆಗೋದಿಲ್ಲ, ಅವರು ಬದಲಾವಣೆ ಆಗಲ್ಲ. ಹಾಗಾಗಿ ಜನರು ಸಮಾಜ ಬದಲಾವಣೆ ಆಗ್ಬೇಕು ಅಂದ್ರೆ ಫಸ್ಟ್ ನಾವು ಆ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಚಿಂತನೆಗೆ ಹಚ್ಚಬೇಕು, ಶಿಕ್ಷಣವನ್ನ ಕೊಡಬೇಕು, ವಿದ್ಯಾವಂತ ಸಮಾಜವನ್ನ ಸೃಷ್ಟಿ ಮಾಡಬೇಕು. ಆ ವಿದ್ಯಾವಂತ ಸಮಾಜ ಪಾಶ್ಚಾತ್ಯ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೊಳ್ಬೇಕು, ವೇದಾಧ್ಯಯನಗಳನ್ನ ಮಾಡಬೇಕು. ಆ ಮೂಲಕ ಜ್ಞಾನವನ್ನ ಸಂಪಾದನೆ ಮಾಡಿ ವಿದ್ಯಾವಂತರಾದಾಗ ಆ ವಿದ್ಯಾವಂತ ಸಮಾಜ ತಾನೇ ತಾನಾಗಿ ಸುಧಾರಣೆಯನ್ನ ಬಯಸ್ತಾ ಹೋಗ್ತಾರೆ, ಸಮಾಜ ಸುಧಾರಣೆ ಆಗುತ್ತೆ. ಸೊ ಬಹಳ ಒಳ್ಳೆ ಕಾನ್ಸೆಪ್ಟ್. ಸೊ ಅದನ್ನ ಅವ್ರೇನ್ ಮಾಡ್ತಾರೆ, ಆ ಶಾಲಾ ಕಾಲೇಜುಗಳನ್ನ ತೆರೆಯುವ ಮೂಲಕ ಅವರಿಗೆ ಶಿಕ್ಷಣವನ್ನ ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ನೋಡಿ, ಇವತ್ತು ದೇಶದಾದ್ಯಂತ ರಾಮಕೃಷ್ಣ ಮಠದ ಶಾಲೆಗಳಿವೆ ಅಲ್ವಾ. ರಾಮಕೃಷ್ಣ ಮಿಷನ್ ಮಕ್ಕಳಲ್ಲಿ ಶಿಕ್ಷಣವನ್ನ ಕೊಡೋದ್ರ ಮೂಲಕ ಅವರಲ್ಲಿರ್ತಕ್ಕಂಥ ಅಂಧಕಾರವನ್ನ ತೆಗೆದುಹಾಕಿ ಅವರನ್ನ ಜ್ಞಾನದ ಜ್ಯೋತಿಯನ್ನ ಬೆಳೆಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಅವರು ಧರ್ಮದ ಬಗ್ಗೆ ಹೇಳಿಕೆ ಕೊಡ್ತಾರೆ. ಧರ್ಮ ಅಂತಂದ್ರೆ ಏನಪ್ಪಾ ಅಂದ್ರೆ, ಯಾರು ಕತ್ತಲೆಯಲ್ಲಿ ಇದಾನೋ, ಧರ್ಮದ ಕರ್ತವ್ಯ ಕತ್ತಲೆಯಲ್ಲಿ ಇರುವವರಿಗೆ ಬೆಳಕನ್ನ ನೀಡ್ತಕ್ಕಂಥದ್ದು ಧರ್ಮದ ಕರ್ತವ್ಯ. ಕತ್ತಲೆಯಲ್ಲಿ ಇರೋರಿಗೆ ಬೆಳಕನ್ನ ಕೊಡ್ತಕ್ಕಂಥದ್ದು ಧರ್ಮದ ಕರ್ತವ್ಯ. ಇಲ್ಲ ಅಂತಂದ್ರೆ ಅದು ಧರ್ಮವಾಗಿ ಉಳಿಯೋದಿಲ್ಲ ಅನ್ನೋ ಮಾತುಗಳನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾ ಹೋಗ್ತಾರೆ. ಸೊ ಅಂದ್ರೆ ಒಂದು ಜ್ಯೋತಿ ಏನ್ ಮಾಡುತ್ತಪ್ಪ, ಅಂಧಕಾರವನ್ನ ದೂರ ಮಾಡುತ್ತೆ. ಹಾಗೆ ಧರ್ಮ ಧಾರ್ಮಿಕ ಗೊಂದಲಗಳನ್ನ ನಿವಾರಿಸಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿ ನೆಮ್ಮದಿಯಾಗಿ ಜೀವನ ನಡೆಸಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಡ್ಬೇಕು, ದಾರಿ ತೋರಿಸ್ಬೇಕು, ಅದು ಧರ್ಮ. ಸೊ ನಾವು ಪದಗಳನ್ನ ಕೇಳಿದ್ವಿ, ಈ ಮಹಾತ್ಮ ಅನ್ನೋ ಪದವನ್ನ ಕೇಳಿ. ಆದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾರಪ್ಪ ಮಹಾತ್ಮ ಅಂತ ಹೇಳಿದ್ರೆ, ಯಾರ ಆತ್ಮ ಬಡವರ ನೋವಿಗೆ ಮಿಡಿಯುತ್ತದೋ ಅವನು ಮಹಾತ್ಮ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವ ವ್ಯಕ್ತಿಯ ಆತ್ಮ, ಯಾರ ಆತ್ಮ ಬಡವರ ನೋವಿಗೆ ಮಿಡಿಯುತ್ತದೆಯೋ ಅವನು ಮಹಾತ್ಮ, ಇಲ್ಲದೇ ಇದ್ರೆ ಅವನು ದುರಾತ್ಮ ಅಂತ ಅವರು ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಸೊ ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡ್ಲಿಕ್ಕೆ ಸಮಯ ಖಂಡಿತವಾಗ್ಲೂ ಸಾಕಾಗಲ್ಲ. ದಿನಗಟ್ಲೆ, ತಿಂಗಳುಗಟ್ಲೆ, ವರ್ಷಗಟ್ಲೆ ಮಾತಾಡಿದ್ರು ಅವರ ವಿಚಾರಧಾರೆಗಳು ಅಷ್ಟು ಆಳವಾಗಿದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಮರಣ ಅಂತ ನೋಡಿ. ಇಲ್ಲೆಷ್ಟಿದೆ, 63ರಿಂದ 1902 ಅಂದ್ರೆ ಎಷ್ಟಾಯ್ತಪ್ಪ, 63, 7, 70. ಈ ಕಡೆ 7 ವರ್ಷ, ಆ ಕಡೆ 30 ವರ್ಷ, 37, 39 ವರ್ಷಕ್ಕೆ ಅವರು ಮರಣ ಹೊಂದ್ತಾರೆ. ಸೊ ಆ 39 ವರ್ಷಗಳಲ್ಲಿ ಅವರು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಲ್ಲ ಅಪಾರವಾಗಿರ್ತದೆ. ಕೇವಲ ಭಾರತಕ್ಕಷ್ಟೇ ಸೀಮಿತ ಆಗಿಲ್ಲ. ನಾ ಆಗಲೇ ಹೇಳಿದಾಗೆ ಅವರ ಪಾಶ್ಚಿಮಾತ್ಯ ವಿಚಾರಧಾರೆಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತು ಅಂತ ಹೇಳಿದ್ರೆ 1893 ಅಲ್ವಾ. ನಮಗೆ ಸ್ವಾಮಿ ವಿವೇಕಾನಂದ ಅಂತ ಬಂದ ತಕ್ಷಣ ಅವರ ಸರ್ವಧರ್ಮ ಸಮ್ಮೇಳನ, ಚಿಕಾಗೋದಲ್ಲಿ ನಡೆದಿರ್ತಕ್ಕಂಥ ಸರ್ವಧರ್ಮ ಸಮ್ಮೇಳನ ನಮಗೆ ನೆನಪಾಗುತ್ತೆ. 1893ರಲ್ಲಿ ಚಿಕಾಗೋದಲ್ಲಿ ನಡೆದಿರ್ತಕ್ಕಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದವರು, ಭಾರತದ ಧಾರ್ಮಿಕ ಪ್ರತಿನಿಧಿಯಾಗಿ ಭಾಗವಹಿಸಿದವರು ಸ್ವಾಮಿ ವಿವೇಕಾನಂದ. ಅವುಗಳನ್ನ ಪದಗಳಲ್ಲಿ, ಮಾತುಗಳಲ್ಲಿ, ಕ್ಲಾಸ್ ಅಲ್ಲಿ ಖಂಡಿತವಾಗ್ಲೂ ಹೇಳಿಕ್ ಸಾಧ್ಯ ಇಲ್ಲ. ಅವರ ಪುಸ್ತಕಗಳಿದೆ ಅಲ್ವಾ, ಆ ಪುಸ್ತಕಗಳನ್ನ ಖಂಡಿತ ಓದಿ. ಅವ್ರು ಎಷ್ಟೆಲ್ಲ ಕಷ್ಟಪಟ್ಕೊಂಡು ಹೋಗ್ತಾರೆ ಚಿಕಾಗೋಗೆ. ಇವತ್ತಿನ ಮಠದ ಸ್ವಾಮೀಜಿಗಳು ಯಾವ ಕಾರ್ಯಕ್ರಮಕ್ಕೂ ಬೇಕಾದ್ರೂ ಸರಾಗವಾಗಿ ಹೋಗ್ಬಿಡ್ತಾರೆ. ಇವತ್ತಿನ ಸನ್ನಿವೇಶ ಬೇರೆ, ಆದ್ರೆ ಅವತ್ತಿನ ಸನ್ನಿವೇಶ ಬೇರೆ. ಅವರು ಚಿಕಾಗೋಗೆ ತಲುಪಿದಾಗ ಅವ್ರ ಪರಿಸ್ಥಿತಿ ಹೇಗಿತ್ತು, ಅವ್ರ ವೇದಿಕೆಯಲ್ಲಿ ಕೂತಾಗ ಹೇಗಿತ್ತು, ಅವ್ರು ಮಾತನಾಡುವ ಸರದಿ ಬಂದಾಗ ಏನಾಯ್ತು, ನಿಜವಾಗ್ಲೂ ಆ ಪುಸ್ತಕಗಳನ್ನ ಓದಿದ್ರೆ ಅದ್ಭುತವಾಗಿ ಮೈ ರೋಮಾಂಚನ ಆಗುತ್ತೆ. ಆ ಪುಸ್ತಕಗಳನ್ನ ಓದಿ. ಸರ್ವಧರ್ಮ ಸಮ್ಮೇಳನದಲ್ಲಿ ಅವ್ರು ಏನ್ ಮಾಡ್ತಾರೆ, ಭಾರತದ ಸಾಂಸ್ಕೃತಿಕ ಹಿರಿಮೆ ಗರಿಮೆಗಳನ್ನ, ಭಾರತದ ವೇದದ ಶಕ್ತಿಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ. ರೈಟ್. ಅವರು ಭಾರತದ ಧಾರ್ಮಿಕ ಪ್ರತಿನಿಧಿಯಾಗಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅವ್ರು ಮಾತನಾಡೋ ಸರದಿ ಬಂದಾಗ ಅವ್ರು ಎದ್ದು ನಿಂತ್ಕೊಂಡು ಮಾತನ್ನ ಆರಂಭಿಸ್ಬೇಕಾದ್ರೆ ಒಂದು ಆರಂಭದ ಮಾತನ್ನ ಹೇಳ್ತಾರೆ ಅವರು.
ಅಲ್ವಾ? ನಮಗಿವತ್ತು ಆ ಮಾತು ಸಾಧಾರಣ ಮಾತು ಅಂತ ಅನಿಸ್ಬೋದು, ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಆ ಮಾತಿನಲ್ಲಿ ಎಂತ ಶಕ್ತಿ ಇತ್ತು ಅಂತ ಹೇಳಿದ್ರೆ, ನಾವು ನಮ್ಮ ಮನೆಗಳಲ್ಲಿರೋರ್ನ ಸಹೋದರ ಸಹೋದರ, ಅಣ್ಣ ತಮ್ಮ, ಅಕ್ಕ ತಂಗಿ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ? ನಮ್ಮೂರಲ್ಲೇ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿರೋರ್ನೆ ನಾವು ಅಕ್ಕ ತಮ್ಮ, ಅಣ್ಣ ತಂಗಿ ಕನ್ಸಿಡರ್ ಮಾಡಲ್ಲ ಅಲ್ವಾ? ಅಷ್ಟು ವಿಶಾಲವಾದ ಭಾವನೆ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅವ್ರು ನಿಂತ್ಕೊಂಡು ಮಾತನ್ನ ಆರಂಭಿಸ್ಬೇಕಾದ್ರೆ ನೀವೆಲ್ಲ ಕೇಳಿದಿರಲ್ವಾ? ಅಮೆರಿಕಾದ ನನ್ನ ಸಹೋದರ ಸಹೋದರಿಯರೇ ಅಂತ ಶುರು ಮಾಡ್ತಾರೆ. ದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಶುರು ಮಾಡ್ತಾರೆ. ಅವ್ರ ಸ್ಪೀಚು ಯೂಟ್ಯೂಬ್ ಗಳಲ್ಲಿ ಲಭ್ಯ ಇದೆ, ಕೇಳ್ಬೋದು. ಮೈ ರೋಮಾಂಚನ ಆಗುತ್ತೆ ಅವರ ಸ್ಪೀಚ್ ಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಇಡೀ ಜಗತ್ತೇ ಒಂದು ಮನೆ. ಸೊ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಸಹೋದರಂತೆ ಇರಬೇಕು. ಅಮೆರಿಕಾದಲ್ಲಿ ಇರ್ತಕ್ಕಂಥವ್ರು ಕೂಡ ನನ್ನ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ ಅನ್ನೋ ಆ ವಿಶ್ವ ಭಾತೃತ್ವ ಕಲ್ಪನೆ ಇದೆಯಲ್ಲ, ಆ ಮಾತನ್ನು ಕೇಳಿದ ತಕ್ಷಣ ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಅಲ್ಲಿ ಇದ್ದಂತಹ ಎಲ್ಲ ಆಡಿಯನ್ಸ್ ಕೂಡ ಎದ್ದು ನಿಂತ್ಕೊಂಡು ಕರತಾಡನ ಮಾಡ್ತಾರಂತೆ. ಎಷ್ಟು ನಿಮಿಷ? 2 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಕ್ಲಾಪ್ಸ್ ಹಾಕ್ತಾರೆ. ಸೊ ಧೀಮಂತ ವ್ಯಕ್ತಿತ್ವ ಸರ್ವಧರ್ಮ ಸಮ್ಮೇಳನದಲ್ಲಿ, ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಇಡೀ ಭಾರತದ ಅನಾವರಣ ಆಯಿತು. ಭಾರತದ ಸಂಸ್ಕೃತಿ, ಭಾರತದ ಅಧ್ಯಾತ್ಮ ಶಕ್ತಿಯ ಅನಾವರಣ ಆಗುತ್ತೆ. ಯಾಕೆಂದ್ರೆ ಪಾಶ್ಚಾತ್ಯ ರಾಷ್ಟ್ರಗಳೆಲ್ಲ ನಿಂತಿರೋದು ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ, ಐಹಿಕ ಸಂಪತ್ತಿನ ಆಧಾರದ ಮೇಲೆ ಪಾಶ್ಚಾತ್ಯ ರಾಷ್ಟ್ರಗಳು ನಿಂತಿದ್ರೆ, ಭಾರತ ನಿಂತಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಶಕ್ತಿಯ ಮೇಲೆ. ಆ ಆಧ್ಯಾತ್ಮದ ಶಕ್ತಿಯ, ಇಡೀ ಜಗತ್ತಿಗೆ ಆಧ್ಯಾತ್ಮದ ಶಕ್ತಿಯನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ಸ್ವಾಮಿ ವಿವೇಕಾನಂದರ ದಿವ್ಯ ಚೇತನ. ಹಾಗೇನೆ 1900ರಲ್ಲಿ ಪ್ಯಾರಿಸ್ ನಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಸಭೆಯಲ್ಲೂ ಕೂಡ ಅವರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಗೆ ಮಾತನಾಡಿದ್ರು ಅದೇ ರೀತಿ ಮಾತನಾಡಿ ಇಡೀ ಜಗತ್ತಿನ, ಇಡೀ ಒಂದು ಸಭೆಯ ಗಮನವನ್ನ ಸೆಳೀತಾರೆ. ಇಡೀ ದೇಶ, ಇಡೀ ಪ್ರಪಂಚಕ್ಕೆ ಭಾರತದ ಹಿರಿಮೆ ಗರಿಮೆಗಳನ್ನ, ಭಾರತದ ಸಾಧು ಸಂತರ, ದಾರ್ಶನಿಕರ, ಋಷಿ ಮುನಿಗಳ ವೇದಾಧ್ಯಯನಗಳ ಮಹತ್ವವನ್ನ, ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರ್ಪಡಿಸಿಕೊಟ್ಟಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದ. ನಿಜಕ್ಕೂ ಕೂಡ ನಿಮಗೆ ಅವಕಾಶ ಸಿಕ್ಕರೆ ವಿವೇಕಾನಂದರ ಬರಹಗಳನ್ನ, ವಿಚಾರಧಾರೆಗಳನ್ನ ಓದಿ. ಖಂಡಿತವಾಗ್ಲೂ ಮೈ ರೋಮಾಂಚನ ಆಗುತ್ತೆ. ಇವತ್ತಿಗೂ ಕೂಡ ಆ ವಿವೇಕಾನಂದರ ದಿನಾಚರಣೆಯನ್ನ ಯುವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ, ರೈಟ್? ಯುವಕರಲ್ಲಿ ಸ್ಫೂರ್ತಿಯ ಚಿಲುಮೆ ಸ್ವಾಮಿ ವಿವೇಕಾನಂದ. ಇವರು ಸಾಕಷ್ಟು ಕೃತಿಗಳನ್ನ ಬರೀತಾ ಹೋಗ್ತಾರೆ. ಇವರ ಕೃತಿಗಳನ್ನ 4 ಭಾಗಗಳಲ್ಲಿ ನಾವು ವರ್ಗೀಕರಣ ಮಾಡ್ತೀವಿ. ಒಂದು ಜ್ಞಾನ ಯೋಗದ ಬಗೆಗೆ ಕೃತಿಗಳನ್ನ ಬರೀತಾರೆ, ರಾಜಯೋಗದ ಬಗ್ಗೆ ಬರೀತಾರೆ, ಕರ್ಮಯೋಗ, ಭಕ್ತಿ ಯೋಗ ಅಂತ ಹೇಳಿ ಇವರ ಕೃತಿಗಳನ್ನ, ವಿಚಾರಧಾರೆಗಳನ್ನ ನಾವು ಭಾಗ ಮಾಡ್ತಾ ಹೋಗ್ತೀವಿ. ಸೊ ಒಟ್ಟಾರೆ ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಆಶ್ರಮ, ರಾಮಕೃಷ್ಣ ಮಿಷನ್ ಅಂತ ಬಂದಾಗ, ರಾಮಕೃಷ್ಣ ಮಿಷನ್ ವತಿಯಿಂದ, ರಾಮಕೃಷ್ಣ ಮಿಷನ್ ಅಡಿಯಲ್ಲಿ ಇವತ್ತು ಸಾವಿರಾರು ಶಾಲಾ ಕಾಲೇಜುಗಳಿದೆ, ಆಶ್ರಮಗಳಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಅದು ತುಂಬಾ ಗುಣಮಟ್ಟದ ಶಿಕ್ಷಣವನ್ನ ರಾಮಕೃಷ್ಣ ಆಶ್ರಮದ ಸಂಸ್ಥೆಗಳು ಕೊಡ್ತಾ ಇದೆ. ಸೊ ನಾವು ಸಮಾಜ ಸುಧಾರಣೆ ಅಂತ ಬಂದಾಗ ಇವತ್ತಿನ ಕ್ಲಾಸಲ್ಲಿ ಪ್ರಮುಖವಾಗಿ 2 ಸಮಾಜಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಒಂದು ಅಲಿಗ ಸುಧಾರಣಾ ಚಳವಳಿ, ಮತ್ತೊಂದು ರಾಮಕೃಷ್ಣಾಶ್ರಮ. ರಾಮಕೃಷ್ಣಾಶ್ರಮದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ, ಆದರೆ ಸೀಮಿತವಾದ ಅವಧಿಯಲ್ಲಿ ಶೈಕ್ಷಣಿಕ ನಿಮಗೆ ಪಠ್ಯಕ್ರಮದ ನಿಟ್ಟಿನಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಒಂದಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಹೋಗಿದ್ದೀನಿ. ಒಂದಷ್ಟು ಪಾಯಿಂಟ್ಗಳನ್ನು ಮಾಡ್ಕೊಳ್ಳಿ. ಯಾವುದು ರಾಮಕೃಷ್ಣಾಶ್ರಮವನ್ನ ಕುರಿತು ಬರೆಯಿರಿ, ಅಥವಾ ರಾಮಕೃಷ್ಣಾಶ್ರಮದ ದೇವದೇಶಗಳೇನು ಅಂತ ಕೇಳಿದಾಗ ಪ್ರಮುಖವಾಗಿ ಒಂದಷ್ಟು ಪಾಯಿಂಟ್ಗಳನ್ನು ಪಟ್ಟಿ ಮಾಡ್ಕೊಂಡ್ಬಿಟ್ಟು ಬರೆಯೋ ಪ್ರಯತ್ನವನ್ನ ಮಾಡಿ. ಸೊ ಮುಂದಿನ ತರಗತಿಯಲ್ಲಿ ಉಳಿದಿರ್ತಕ್ಕಂಥ ಸಮಾಜ ಸುಧಾರಣೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.